ಈ ಟ್ರಿಮ್ಮರನ್ನು ನೀವು ಬೇಕಾದ ಕಡೆ ನೋಡಿರ್ಬೋದು. ನೀವು ಒಂದು ವೇಳೆ ಫ್ಲಿಪ್ಕಾರ್ಟಲ್ಲಿ ನೋಡಿರ್ಬೋದು ಅಥವಾ ಅಮೆಝಾನಲ್ಲಿ ಇರ್ಬೋದು, ಇನ್ನಿತರ ಮಾರ್ಕೆಟ್ಗಳಲ್ಲಿ ಆ್ಯಪ್ಗಳಲ್ಲಿ ನೋಡಿರ್ಬೋದು, ಮತ್ತು ನೀವು ಪರ್ಚೇಸ್ ಮಾಡಿ ಬೈ ಕೂಡ ಮಾಡಿರ್ಬೋದು. ಇವಾಗ ನಾನು ಈ ಟ್ರಿಮ್ಮರ್ನ ಒಳಗಡೆ ಏನೆಲ್ಲ ಇದೆ ಮತ್ತು ಹೆಂಗೆ ಇದು ಆಲ್ಮೋಸ್ಟ್ ನಿಮಗೆ ಯಾಕೆ ವಿಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಇದು 200, 250, 300 ಒಳಗಡೆ ಈ ಟ್ರಿಮ್ಮರ್ ನಮಗೆ ಇದರಲ್ಲಿ ಫ್ಲಿಪ್ಕಾರ್ಟ್, ಅಮೆಝಾನ್ ಆನ್ಲೈನಲ್ಲಿ ಸಿಗುತ್ತೆ. ಹಾಗಾಗಿ ಇದರ ಒಳಗಡೆ ಏನೆಲ್ಲಿದೆ ಆಲ್ಮೋಸ್ಟ್ ಮೋಟರ್ ಅದು ಇದು ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಈ ಫಸ್ಟ್ ಇದನ್ನು ಓಪನ್ ಮಾಡುವಾಗ ನಮಗೆ ಜಸ್ಟ್ ಆನ್ ಆಫ್ ಮಾಡೋಕ್ಕೆ ಬಟನ್ ಸಿಗುತ್ತೆ, ಬ್ಯಾಟರಿ ಸಿಗುತ್ತೆ ಮತ್ತು ಒಳಗಡೆ ಮೋಟರ್ ಬರುತ್ತೆ. ಇವಾಗ ನೋಡಿ ಮೋಟರ್, ಈ ಮೋಟರ್ನ DC ಮೋಟರ್ ಇರುತ್ತೆ ಒಳಗಡೆ, ಅಲ್ಲಿ ತಿರುಗಾಡುತ್ತಲ್ಲ ಅದೇ ಅಲ್ಲಿ ನಾಬ್ ಕಾಣುತ್ತಲ್ಲ ನಿಮಗೆ, ಅದು ಒಂದು ಮೋಟರ್ ಇರುತ್ತೆ. ಮತ್ತೊಂದು ಆನ್ ಆಫ್ ಮಾಡೋಕ್ಕೆ, ಚಾರ್ಜ್ ಮಾಡೋಕ್ಕೆ ಅಲ್ಲಿ ಒಂದು ಡಿವೈಸ್ ಇರುತ್ತೆ. ಮತ್ತೊಂದು ಇದು ಬ್ಯಾಟರಿ ಇರುತ್ತೆ ಚಾರ್ಜ್ ಆಗೋಕ್ಕೆ. ಇದು 3.7 ವೋಲ್ಟ್ ಇದ್ದಿರುತ್ತೆ, 1 ಸಮಥಿಂಗ್ ಮಿಲಿ ಅವರ್ಸ್ ಇರುತ್ತೆ. ಇದಿಷ್ಟು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಟ್ರಿಮ್ಮರ್ನ ಒಳಗಡೆ ಏನೆಲ್ಲ ಇದೆ ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಈ ವಿಡಿಯೋ ನಿಮ್ಗೆ ಏನಾದರೂ ಒಂದು ಮಾಡೆಲ್ ಮಾಡೋಕ್ಕೋಸ್ಕರ ಅಥವಾ ಒಂದು ಟೆಕ್ನಿಕಲ್ ಗೈಡ್ಲೈನ್ಸ್ ಸಿಗಬಹುದು ಅಂತ ನಾನು ನಿಮಗೆ ಅನಿಸ್ಬೋದು, ನಾನು ಅನಿಸ್ತೀನಿ. ಒಳಗಡೆ ನಿಮ್ಗೆ ಏನಿಲ್ಲ, ಹೋಲೋ ಸಿಲಿಂಡರ್ ಟೈಪ್ ಇರುತ್ತೆ, ಮತ್ತೊಂದು ಸ್ಕ್ರೂ ಹಾಕಿ ಟೈಟ್ ಮಾಡಿರ್ತಾರೆ ನೋಡಿ. ಒಂದು ಎಷ್ಟೊಂದು ಸಿಂಪಲ್ ಐಟಮು, ಬಟ್ ವಿಜ್ಞಾನಿಗಳು ಒಂದಿಷ್ಟು ಶ್ರಮದ ಮೂಲಕ ಈ ಒಂದು ಐಟಮನ್ನು ಪಡೆದಿರ್ತಾರೆ. ಬಟ್ ಮಾರ್ಕೆಟಲ್ಲಿ 200-300 ರೂಪಾಯಿಗೆ ಸಿಗುತ್ತೆ. ಬಟ್ ಯಾರೋ ಮಾಡೋದು, ಯಾರೋ ಲಾಭ ಪಡೀತಾರೆ. ವಿಜ್ಞಾನಿಗಳಿಗೆ ಈ ವಿಚಾರದಲ್ಲಿ ನಿಜವಾಗ್ಲೂ ಮೈಕಲ್ ಫ್ಯಾರಡೆ ಅಂತ ಮಹಾನ್ ಎಲೆಕ್ಟ್ರಿಕಲ್ ಭೌತಶಾಸ್ತ್ರ ವಿಜ್ಞಾನಿಗಳಿಗೆ ನಾವು ಸಲ್ಯೂಟ್ ಹೇಳಲೇಬೇಕಾಗುತ್ತೆ. ನೋಡಿ, ಒಂದು ಜೀವನವನ್ನು, ವಿಜ್ಞಾನದಿಂದ ಜೀವನ ಎಷ್ಟೊಂದು ಸುಲಭಕರವಾಗಿ ಮಾಡುತ್ತಾರೆ ಅಂತ.